ಆ ಸುದೇಶ್ನ ದೇವಿಯರ ನಿಡುಕೇಶವನು ಹಿಕ್ಕುವಳು ಮುದದಲ್ಲಿ ಸೂಸು ಮಲ್ಲಿಗೆಯರಳ ದೆಕ್ಕಾಳವನು ಮುಡಿಸುವಳು. ಆ ಸತಿಯ ಮನವೊಲಿದು ನಡೆವಳು ಲೇಸು ಲೇಸೆಂದೆನಿಸಿ. ಲೇಸು ಲೇಸೆಂದೆನಿಸಿ ಬಾಳುವ ಭಾಷೆಯನ್ನು ಸಲಿಸುತ್ತಲಿದ್ದಳು ಪತಿಗಳಾಜ್ಞೆಯಲಿ. ಸೈರಂಧ್ರಿ ಅಂತಕ್ಕಂಥ ಒಂದು ಈ ಕೇಶ ವಿನ್ಯಾಸಕಾರ ವೃತ್ತಿಯನ್ನ ಅವಲಂಬಿಸಿದಂಥ ದ್ರೌಪದಿ ದೇವಿ ಹೇಗೆ ಇದ್ದಾಳೆ ಆ ಸುದೇಶ್ನಾ ದೇವಿಯ ಅಂತಃಪುರದಲ್ಲಿ, ಆಕೆಯ ಸಖಿಯರ ನಿವಹದಲ್ಲಿ ಅನ್ನೋದನ್ನ ಕವಿ ಕುಮಾರವ್ಯಾಸರು ಹೇಳ್ತಾರೆ. ಆ ಮಹಾರಾಣಿಯಾದಂಥ ಸುದೇಶ್ನಾ ದೇವಿಯ ನೀಳವಾದಂಥ ಕೇಶರಾಶಿಯನ್ನ ಬಾಚ್ತಾಳಂತೆ. ಹಾಗೆ ತುಂಬ ಸಂತೋಷವಾಗಿ ಅರಳಿದಂಥ ಮಲ್ಲಿಗೆಯ ಹೂವಿನ ಆ ಒಂದು ದಂಡೆ ಅಥವಾ ಮಾಲೆಯನ್ನ ಹೇರಳವಾಗಿ ತುಂಬ ಅಧಿಕವಾಗಿ ಮುಡಿಸ್ತಾಳಂತೆ ರಾಣಿಗೆ. ಮತ್ತೆ ಆ ಮಹಾರಾಣಿಗೆ ಏನು ಮಾಡಿದ್ರೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೋ, ತೃಪ್ತಿ ಆಗುತ್ತೋ ಆ ರೀತಿ ವಿನಯವಾಗಿ ವಿಧೇಯವಾಗಿ ಆಕೆಯ ಮನವನ್ನ ಒಲಿಸುತ್ತಾ ಅವಳು ತನ್ನ ದಿನಗಳನ್ನ ಕ್ರಮಿಸ್ತಾ ಇದ್ದಾಳೆ ಅಂತ. ಹಾಗೆ ಎಲ್ಲರ ಹತ್ರನೂ ಬಹಳಷ್ಟು ಒಳ್ಳೆಯವಳು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ತುಂಬ ಉತ್ತಮವಾಗಿ ಇವಳು ಬಾಳ್ತಾ ಇದ್ದಾಳೆ ಅನ್ನುವ ರೀತಿಯಲ್ಲಿ ಅವಳು ನಡ್ಕೊಳ್ತಾ ಆ ಪತಿಗಳ ಆಜ್ಞೆಯಂತೆ ತನ್ನ ಅಜ್ಞಾತವಾಸದ ಅವಧಿಯನ್ನ ಈ ಮಹಾರಾಣಿ ಸುದೇಶ್ನಾ ದೇವಿಯ ಈ ಒಂದು ಅಂತಃಪುರದಲ್ಲಿ ದ್ರೌಪದಿ ಅವಳು ಕ್ರಮಿಸ್ತಾ ಇದ್ದಾಳೆ. ಜವನ ಮಗ ಸನ್ಯಾಸಿ ವೇಷದಿ ಪವನ ಸುತ ಬಾಣಸಿನ ಮನೆಯಲಿ ದಿವಿಜರಾಯನ ತನಯನಿದ್ದ ಶಿಖಂಡಿ ವೇಷದಲ್ಲಿ ಜವಳಿ ಮಕ್ಕಳು ತುರಗ ಗೋವ್ರಜ ನಿವಹರಾದರು. ಕಮಲಮುಖಿ ಕಾಲವನು ಕಳೆದಳು ರಾಯನೊಲುಮೆಯ ಕೆಳದಿಯರ ಕೂಡೆ. ಇನ್ನು ಮುಂದುವರೆದು ನಾವು ಈ ಅಜ್ಞಾತವಾಸದ ಅವಧಿಯಲ್ಲಿ ಪಂಚಪಾಂಡವರು ಮತ್ತು ದ್ರೌಪದಿ ಯಾವ ಯಾವ ಹೆಸರಿನಲ್ಲಿ ಯಾವ್ಯಾವ ವೃತ್ತಿಗಳನ್ನು ಕೈಗೊಂಡು ವಿರಾಟ್ ರಾಜನ ಆಸ್ಥಾನದಲ್ಲಿದ್ರು ಅನ್ನುವುದನ್ನು ಗಮನಿಸೋಣ. ಪ್ರಪ್ರಥಮವಾಗಿ ಯಮಧರ್ಮರಾಯನ ಸುಪುತ್ರನಾಗಿದ್ದಂಥ ಧರ್ಮರಾಜ ಅಥವಾ ಯುಧಿಷ್ಠಿರ ತನ್ನನ್ನು ತಾನು ಕಂಕಭಟ್ಟ ಅಂತಕ್ಕಂಥ ಹೆಸರಿನಿಂದ ವಿರಾಟ್ ರಾಜನಿಗೆ ಒಬ್ಬ ರಾಜಕಾರಣದಲ್ಲಿ ಆಗಾಗ್ಗೆ ಸಲಹೆ ಕೊಡುವಂಥ ಒಂದು ಕೆಲಸವನ್ನ ಮಾಡ್ತಾ, ಹಾಗೆ ತಾನು ತುಂಬ ಪ್ರಾವೀಣ್ಯತೆಯನ್ನು ಗಳಿಸಿದ್ದಂಥ ಈ ಪಗಡೆಯಾಟದ ಮರ್ಮಗಳನ್ನ ವಿರಾಟ್ ರಾಜನಿಗೆ ಹೇಳ್ಕೊಡ್ತಾ, ಸಮಯ ಸಿಕ್ಕಿದಾಗ ಅವನ ಜೊತೆ ಪಗಡೆಯಾಟವನ್ನ ಆಡ್ತಾ ತನ್ನ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರ್ತಾನೆ. ಮತ್ತೆ ನಾವು ಇನ್ನೊಂದು ಗಮನಿಸ್ಬೇಕು ಅಂತ ಹೇಳಿದ್ರೆ, ಕಂಕಭಟ್ಟ ಅಂತ ಹೇಳಿದ್ರೆ, ಕಂಕ ಅಂತ ಹೇಳಿದ್ರೆ ಸನ್ಯಾಸಿ ಅಂತಕ್ಕಂಥ ಅರ್ಥ ಬರುತ್ತೆ. ಅಂದ್ರೆ ಅಜ್ಞಾತವಾಸದ ಸಮಯದಲ್ಲಿ ಅವನು ಹೆಚ್ಚು ಕಡಿಮೆ ಒಂದು ಸನ್ಯಾಸಿ ಜೀವನವನ್ನೇ ನಡೆಸ್ತಾ ಇದ್ದಿದ್ರಿಂದ ಅವನು ಆ ಸಮಯದಲ್ಲೂ ಕೂಡ ಸುಳ್ಳು ಹೇಳಲಿಲ್ಲ, ತನ್ನ ಸತ್ಯವನ್ನ ಧರ್ಮವನ್ನ ಹೇಳುವಂಥ ವ್ರತವನ್ನ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ದ ಅನ್ನೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಹಾಗೆ ದ್ವಿತೀಯ ಪಾಂಡವನಾಗಿರ್ತಕ್ಕಂಥ 10,000 ಆನೆಗಳ ಒಂದು ಬಲವನ್ನ ತನ್ನ ತೋಳುಗಳಲ್ಲಿ ಹೊಂದಿದ್ದಂಥ ಭೀಮಸೇನನು ವಲ್ಲಭ ಅಂತಕ್ಕಂಥ ಹೆಸರಿನ ಬಾಣಸಿಗನಾಗಿ ಅಡುಗೆಯವನಾಗಿ ವಿರಾಟ್ ರಾಜನ ಅರಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇನ್ನ ಎದುರಿಲ್ಲದಂಥ
ಅಪ್ರತಿಮ ಬಿಲ್ಗಾರನಾಗಿದ್ದಂಥ ಗಾಂಡೀವಿ ಅಂತಕ್ಕಂಥ ಹೆಸರನ್ನು ಪಡೆದಿದ್ದಂಥ ಅರ್ಜುನನು ವಿರಾಟ್ ರಾಜನ ಮಗಳಾದಂಥ ರಾಜಕುಮಾರಿ ಉತ್ತರೆಗೆ ಸಂಗೀತ ಮತ್ತು ನೃತ್ಯವನ್ನು ಹೇಳ್ಕೊಡ್ತಕ್ಕಂಥ ಗುರುವಾಗಿ ಶಿಖಂಡಿ ವೇಷದಲ್ಲಿ ಬೃಹನ್ನಳೆ ಅಂತಕ್ಕಂಥ ಹೆಸರಿನಲ್ಲಿ ಅವನು ವಿರಾಟ್ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ವಾಯುದೇವನ ಸುತನಾಗಿದ್ದಂಥ ಭೀಮನದು ಹಾಗೂ ದೇವರುಗಳ ಒಡೆಯನಾಗಿದ್ದಂಥ ರಾಜನಾಗಿದ್ದಂಥ ಇಂದ್ರನ ಮಗನಾದಂಥ ಅರ್ಜುನನದು ಈ ಪಾಡಾಗಿದ್ದರೆ, ಇನ್ನು ಮಾದ್ರಿದೇವಿಯ ಅವಳಿ ಜವಳಿ ಮಕ್ಕಳಾಗಿದ್ದಂಥ ನಕುಲ ಸಹದೇವರು, ಅದರಲ್ಲಿ ಮೊದಲನೆಯವನಾಗಿದ್ದಂಥ ನಕುಲನು ವಿರಾಟ ರಾಜನಿಗೆ ಸೇರಿದ್ದಂಥ ಕುದುರೆಗಳ ಒಂದು ಮೇಲುಸ್ತುವಾರಿ, ಅವುಗಳ ತರಬೇತಿ ಮತ್ತು ಆರೈಕೆಯನ್ನು ಮಾಡ್ತಕ್ಕಂಥ ಗ್ರಂಥಿಕ ಅಂತಕ್ಕಂಥ ಹೆಸರಿನ ಒಬ್ಬ ಕೆಲಸಗಾರನಾಗಿ ಅವನ ಆಸ್ಥಾನದಲ್ಲಿ ಸೇರಿಕೊಳ್ತಾನೆ. ಹಾಗೆ ಮುಂದೆ ಆಗಬಹುದಾದಂಥ ಸರ್ವವನ್ನು ಭವಿಷ್ಯವನ್ನು ತಿಳಿದುಕೊಳ್ಳಬಲ್ಲಂಥ ಶಕ್ತಿ ಇದ್ದಂಥ ಮಹಾಜ್ಞಾನಿಯಾಗಿದ್ದಂಥ ಸಹದೇವನು ಆ ವಿರಾಟ ರಾಜನಿಗೆ ಸೇರಿದ್ದಂಥ ಆ ಗೋವುಗಳ ಸಮೂಹದಲ್ಲಿ ಅವುಗಳ ಒಂದು ಆರೈಕೆಯನ್ನು ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಕೆಲಸದಲ್ಲಿ ತಂತ್ರಿಪಾಲ ಅಂತಕ್ಕಂಥ ಹೆಸರಿನ ಕೆಲಸಗಾರನಾಗಿ ಸೇರ್ಕೊಳ್ತಾನೆ. ದ್ರೌಪದಿ ದೇವಿಯು ಸೈರಂಧ್ರಿ ಅಂತಕ್ಕಂಥ ಕೇಶವಿನ್ಯಾಸಕಾರರ ವೃತ್ತಿಯನ್ನು ಕೈಗೊಂಡು ಮಾಲಿನಿ ಅಂತಕ್ಕಂಥ ಹೆಸರಿನಿಂದ ಆ ವಿರಾಟ ರಾಜನ ಪ್ರೀತಿಯ ಒಂದು ಸಖಿಯರ ಸಮೂಹದಲ್ಲಿ ಆಕೆ ಕಾಲವನ್ನು ಕಳೀತಾ ಇರ್ತಾಳೆ.